Can YouTube explain why these type of videos are promoted, allowed to upload? ಆ, ಇನ್ ನೋಡಿ ಇಂತೆಂಥ ಹೊಲಸು, ಆ, ಇಂಥ ಹೊಲಸು ಕಂಟೆಂಟ್ಗಳು. ಆಲ್ಸೋ ದೀಸ್ ಟೈಪ್ ಆಫ್ ವಿಡಿಯೋಸ್ ನಾವು ಕೇಳ್ರಿ ಇದು. केजरीवाल की टॉयलेट की सीट के नीचे से उठा के लाया ये सब। याद है वो रिपोर्टिंग, इस कमोड में लगे जेट गन से पानी भी अपने आप निकलता है, जिसकी स्पीड को भी रिमोट से कंट्रोल किया जा सकता है। अरे उस जेट से निकले हुए पानी से अपना मुंह धो और देख कितना पोल्यूशन हो गया है। सवाल कौन करेगा? अभी सवाल नहीं पूछ रहे पोल्यूशन के ऊपर। 90% में माइनिंग शुरू जब पता चलता है अरावली हिल्स, यस अरावली हिल्स 90%। अब तेरी बहू भी जाएगी, यस। ಈ ಥರ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಎಲ್ಲರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ತಮಾಷೆ ಮಾಡಿ ಇಂಥ ವೀಡಿಯೋಸ್ ಎಲ್ಲ ಸರ್ಕ್ಯುಲೇಟ್ ಆಗ್ತಾವಂತೆ. ಇದಕ್ಕಿಂತ ಮುಂಚೆ ವಲ್ಗರ್ ವೀಡಿಯೋಸು ಸರ್ಕ್ಯುಲೇಟ್ ಆದವು ಅಂಥವು ಒಂದು ಕೋಟಿ ಸಿಗ್ತವೆ ಯೂಟ್ಯೂಬ್ ತುಂಬ. ಇದು ವೈಲೇಷನ್ ಅಲ್ಲ ಅಂತೆ, ರೂಲ್ಸ್ ಪ್ರಕಾರ ಏನು ವೈಲೇಟ್ ಆಗಲ್ಲ ಅಂತೆ. ನನ್ನನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ಏನೋ ಎವಿಡೆನ್ಸ್ ಕೊಡೋದಕ್ಕೋಸ್ಕರ ಇವ್ರ ಹೆಸರು ತಪ್ಪಾಗಿ ನಮ್ಮ ಬಿಲ್ಡಿಂಗ್ ಓನರು ಒಂದೊಂದು ಕಡೆ ಒಂದೊಂದು ಥರ ಹೆಸರು ಯೂಸ್ ಮಾಡ್ಕೊಂಡಿದ್ದಾರೆ. ರೆಂಟ್ರಲ್ ಅಗ್ರಿಮೆಂಟಲ್ಲಿ ಒಂದು ಹೆಸರು, ಟ್ರೂ ಕಾಲರಲ್ಲಿ ಒಂದು ಹೆಸರು, ಮೊಬೈಲಲ್ಲಿ ಮುಂಚೆ ನನಗೆ ಕಾಲ್ ಮಾಡಿದಾಗ ಬೇರೆ ಹೆಸರು, ಎಲ್ಲ ಬೇರೆ ಬೇರೆ ಹೆಸರುಗಳು ಇರೋದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಅವ್ರ ನಿಜವಾದ ಹೆಸರು ಏನಂತ ಗೊತ್ತಿಲ್ಲ. ಮೋರೋವರ್ ಅವ್ರು ನನಗೆ ನಾನು ದುಡ್ಡಿಗೋಸ್ಕರ ಏನೋ ಕೆಟ್ಟ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಫೇಕ್ ಇದು ಸ್ಟೋರಿ ಜನ್ರೇಟ್ ಮಾಡಿ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಅದು ವೈಲೇಷನ್ ಅಲ್ಲ ಅಂತೆ, ಅದು ಅಗೇನ್ಸ್ಟ್ ರೂಲ್ಸ್ ಅಲ್ಲ ಅಂತೆ. ಅಥಾರಿಟೀಸ್ ವಿಲ್ ನಾಟ್ ಕ್ವೆಶ್ಚನ್ ದಟ್ ಆ್ಯಂಡ್ ಸಚ್ ಟೈಪ್ ಆಫ್ ವೀಡಿಯೋಸ್ ವಿಲ್ ಬಿ ಸರ್ಕ್ಯುಲೇಟೆಡ್. ನಾನೇನೋ ಇವಾಗ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಎವಿಡೆನ್ಸ್ ಕೊಡೋದಕ್ಕೋಸ್ಕರ ನಾನು ಹಾಕಿದರೆ ಅದು ಪರ್ಸ್ನಲ್ ಇನ್ಫಾರ್ಮೇಷನ್ ರಿವೀಲ್ ಮಾಡೋಂಗಿಲ್ಲ ಅಂತ ಏನೋ ಯೂಟ್ಯೂಬ್ ರೂಲ್ಸ್ ಬಂತಪ್ಪ. ಇಂಥವೆಲ್ಲ ಸರ್ಕ್ಯುಲೇಟ್ ಆಗ್ತಾವಂತೆ, ಅದು ಸರ್ಕ್ಯುಲೇಟ್ ಆಗಲ್ಲ. ಅಷ್ಟು ಕೆಟ್ಟದಾಗಿರೋ ವೀಡಿಯೋಸ್ ಎಲ್ಲ ಸರ್ಕ್ಯುಲೇಟ್ ಆಗ್ತಾವಂತೆ. ನಾನೇನೋ ಎವಿಡೆನ್ಸ್ ಕೊಡೋದಕ್ಕೋಸ್ಕರ ಹಾಕಿದರೆ ಅದು ಐ ಡೋಂಟ್ ನೋ ಹೌ ಇಟ್ ಈಸ್ ಅಗೇನ್ಸ್ಟ್ ರೂಲ್ಸ್ ಅಂತೇಳಿ. ಅವರು ಅಥಾರಿಟೀಸ್ ಇನ್ವೆಸ್ಟಿಗೇಟ್ ಮಾಡಲಿ, ಸುಳ್ಳು ಹೇಳ್ತದಿನ ನಿಜ ಹೇಳ್ತದಿನ ಅಂತೇಳಿ. ಈಗ ನಾನು ಜಸ್ಟ್ ಬಿಕಾಸ್ ಇವರೆಲ್ಲ ಫೇಕ್ ನ್ಯೂಸ್ ಜನ್ರೇಟ್ ಮಾಡ್ತಿದ್ದಾರೆ, ಇವೆಲ್ಲ ನನ್ನದೇ ಐಟಮ್ಸು, ನೀನು ಸುಳ್ಳು ಹೇಳ್ತದೀಯಾ, ಬಟ್ ನೀನು ಕೊಟ್ಟಿಲ್ಲ ಯಾವ ಐಟಮ್ಸು, ಯಾರಿಗೂ ಕೊಟ್ಟಿಲ್ಲ ಅಂತ ಯಾರೋ ಹೇಳ್ತಿದಾರಂತೆ. ಇವ್ರು ಯಾರೋ ಪೊಲೀಸ್ಗಿರಿ ಮಾಡಿಕೊಂಡು ಅವರವರೇ ಯಾರು ಪೊಲೀಸ್ಗಳೋ ಗೊತ್ತಿಲ್ಲ ನನಗೆ. ಇಲ್ಲಿ ಅವು ಫೇಕ್ FBI ನಾವು ಪೊಲೀಸು ನೀವು ಪೊಲೀಸ್ ಅಂತ ಅಂದ್ಕೊಂಡು ನೀನು ಯಾರಿಗೂ ಏನೂ ಕೊಟ್ಟಿಲ್ಲ ಅಂತೇಳಿ ಅವರೇ ಪೊಲೀಸ್ಗಿರಿ ಮಾಡ್ತಾರಂತೆ ಇಲ್ಲಿ. ಇದೆಲ್ಲ ನಾನು ಐಟಮ್ಸ್ ಕೊಟ್ಟಿದ್ದೀನಿ, ನೀನು ಐಟಮ್ ಲಿಸ್ಟ್ ಮಾಡಿರೋದು ಯಾರಿಗೂ ಕೊಟ್ಟಿಲ್ಲ ಅಂತ. ಅದಕ್ಕೋಸ್ಕರ ನಾನು ಐ ಟ್ರೈಡ್ ಗಿವಿಂಗ್ ಎವಿಡೆನ್ಸು. ಫೇಸ್ಬುಕ್ಕಲ್ಲಿ ನನಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದರು, ಅವರು ಮೆಸೇಜ್ ಮಾಡಿರೋದು ಎವಿಡೆನ್ಸ್ ಐತಿ. ಅದಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಂಗೆ ಮೆಸೇಜ್ ಮಾಡಿರೋ ಎವಿಡೆನ್ಸು ಐತಿ, ಎಲ್ಲ ಎವಿಡೆನ್ಸಸ್ಸು ಇದ್ದಾವೆ. ಆ ಎವಿಡೆನ್ಸ್ ನಾನು ಅಪ್ಲೋಡ್ ಮಾಡೋಣ ಅಂದರೆ ಇದು ಅಲೋ ಮಾಡಲ್ಲ ಅಂತೆ. ಬಿಕಾಸ್ ದೇ ಹ್ಯಾವ್ ಮನಿ ಆ್ಯಂಡ್ ಇನ್ಫ್ಲೂಯೆನ್ಸ್. ಅವರಲ್ಲಿ ಬ್ಲಾಕ್ ಮಾಡ್ತಾರಂತೆ ಅಂಥ ವೀಡಿಯೋಸ್. ಸರಿ, ನೀವು ಬ್ಲಾಕ್ ಮಾಡ್ಕೊಳ್ಳಿ, ಪರ್ಸ್ನಲ್ ಹೆಸರು ಯೂಸ್ ಮಾಡೋಂಗಿಲ್ಲ ಅಂದರೆ ಯು ಕಮ್ ಆ್ಯಂಡ್ ಇನ್ವೆಸ್ಟಿಗೇಟ್. ನಾನು ಕೊಟ್ಟಿಲ್ಲ ಈ ಐಟಮ್ಸ್ ಅಂದರೆ ತೊಗೊಂಡಿರೋರಿಗೆ ಗೊತ್ತಲ್ಲ. ಇಲ್ಲಿ ಬಿಲ್ ಐತಿ, ನನ್ನ ಹತ್ರ ಬಿಲ್ ಐತಿ, ಪ್ರಾಪರ್ ಬಿಲ್ ಇದ್ದಾವೆ. ಈಗಲೂ ಕೆಲವು ಬಿಲ್ಸ್ ಇದ್ದಾವೆ ಈಗಲೂ ನನ್ನ ಹತ್ರ. ಅವ್ರು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿರೋದಕ್ಕೂ ಎವಿಡೆನ್ಸ್ ಐತಿ. ಅವರು ನೀವು ಎಸ್ ಮೇಡಮ್, ಗಿವ್ ಮೇಡಮ್, ಫ್ರೀ ಇದ್ದರೆ ಕೊಡ್ರಿ ಅಂತ ಮೆಸೇಜ್ ಮಾಡಿರೋದು ಐತಿ. ಅದನ್ನು ನಾನು ಎವಿಡೆನ್ಸ್ ಐ ವಾಂಟೆಡ್ ಟು ಅಪ್ಲೋಡ್. ಇವ್ರ ಹೆಸರು ಕೂಡ ಇವರು ರೆಂಟಲ್ ಅಗ್ರಿಮೆಂಟಲ್ಲಿ ಒಂದು ಹೆಸರು, ಟ್ರೂ ಕಾಲರಲ್ಲಿ ಒಂದು ಹೆಸರು, ಪೇಂಟ್ ಮಾಡಿಸ್ಲಾದ 1 ಮಂತ್ ಎಕ್ಸ್ಟ್ರಾ ಚಾರ್ಜ್ ಮಾಡೋದು, ಇವೆಲ್ಲ ಮಾಡ್ತಿದ್ದಾರೆ. ನಾನು ದುಡ್ಡಿಗೋಸ್ಕರ ಮಾಡೋಂಗಿತ್ತಂದ್ರೆ ಇವೆಲ್ಲ ಫ್ರೀ ಕೊಡ್ತಾ ಇದ್ನ. ಯು ನೋ ಹೌ ಕಾಸ್ಟ್ಲಿ ದೀಸ್ ಐಟಮ್ಸ್ ವೇರ್. ಫ್ರೀ ಕೊಟ್ಟಿರೋದು ನಾನು. ನಾಟ್ ಜಸ್ಟ್ ಇದು, ದಿಸ್ ಈಸ್ ನಥಿಂಗ್. ಇಲ್ಲಿ ಇನ್ನೂ ಇದ್ದಾವೆ ಇವೆಲ್ಲ ಬೇರೆ ಕೇಜು, ಅದು ಇದು ಇನ್ನೂ ಏನೇನೋ ಐಟಮ್ಸ್ ಇದ್ದಾವೆ ಇದರಲ್ಲಿ ಸುಮಾರು. ಎಲ್ಲ ಎಷ್ಟು 20,000-30,000 ಐಟಮ್ಸ್ ನಾನು 100-200 ನಮ್ಮ ಮನೆಯವರೇ ಫೋರ್ಸ್ ಮಾಡಿದರು, ಇಟ್ಕೊಬೇಡ, ಕೊಟ್ಬಿಡು ಅಂತೇಳಿ. ಕೆಲವು ಐಟಮ್ಸ್ ಅವ್ರು ಫೋರ್ಸ್ ಮಾಡಿದ್ರು ಅಂತ ಕೊಟ್ಟೆ. ಇನ್ನೊಂದು ನಾನು ಶಿಫ್ಟ್ ಮಾಡೋ ಟೈಮಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಕೆಲವು ನಾನು ಕೊಟ್ಟೆ. ಇನ್ನು ಕೆಲವು ಐಟಮ್ಸ್ ಇವ್ರ ಪ್ರೆಷರ್, ಬಿಕಾಸ್ ಆಫ್ ದ ನೇಬರ್ಸ್ ಪ್ರೆಷರ್, ಇವ್ರೇನು ಪರ್ಪಸ್ಫುಲಿ ಸ್ಟೋರಿ ಕ್ರಿಯೇಟ್ ಮಾಡಿ ನನಗೆ ಟ್ರಬಲ್ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ, ಆ ಕಾರಣಕ್ಕೆ ಕೊಡಬೇಕಾಗಿ ಬಂತು. ಸಿಚುವೇಶನ್ ಡಿಫ್ರೆಂಟ್ ಬೇರೆ ಬೇರೆ ಸಿಚುವೇಷನಲ್ಲಿ ಅವನ್ನೆಲ್ಲ ನಾನು ಎವಿಡೆನ್ಸ್ ಕೊಡೋಣ ಅಂತ ನಾನು ಇವಾಗ ರೆಕಾರ್ಡ್ ಮಾಡಿ ಇದು ಮಾಡೋಕ್ಕೆ ಹೋದರೆ ಅಲೋ ಮಾಡಲ್ಲ ಅಂತೆ. ಇಂಥವೆಲ್ಲ ಹೊಲ್ಸಲ್ಸ್ ವಿಡಿಯೋಗಳೆಲ್ಲ ಬೇಕಿದ್ರೆ ಆರಾಮಾಗಿ ಸರ್ಕ್ಯುಲೇಟ್ ಆಗ್ತಾ ಇರ್ತವೆ.
ವಲ್ಗರ್ ವೀಡಿಯೋಸು ಅವು ಇವು ಎಂತೆಂಥದೋ ಕಚಡ ವೀಡಿಯೋಸ್ ಇರ್ತಾವೆ, ಅವೆಲ್ಲ ಸರ್ಕ್ಯುಲೇಟ್ ಆಗ್ತಿರ್ತವೆ ವಿತೌಟ್ ಎನಿ ಆಬ್ಜೆಕ್ಷನ್. ಇರಲಿ, ಈಗ ಅಟ್ಲೀಸ್ಟ್ ಈಗಲಾದರೂ ನನ್ನ ವೀಡಿಯೋ ಬ್ಲಾಕ್ ಮಾಡಿದ್ರು ತಾನೆ, ಆ ವಿಡಿಯೋ ಬೇಕಿದ್ರೆ ಅವ್ರು ಬಂದು ಡೈರೆಕ್ಟಾಗಿ ಕೇಳಿ, ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ ಬೇಡ, ನಿಮಗೆ ಡೌಟ್ ಇದೆ ತಾನೆ, ಇವು ಬಂದು ಇನ್ವೆಸ್ಟಿಗೇಟ್ ಮಾಡಿರಿ, ನೀವು ಬಂದು ಇನ್ವೆಸ್ಟಿಗೇಟ್ ಮಾಡಿರಿ, ಐ ವಿಲ್ ಪ್ರೊವೈಡ್ ದ ಎವಿಡೆನ್ಸ್. ಇಲ್ಲವಾ, ದೆನ್ ಐ ಹ್ಯಾವ್ ಟು ಟೇಕ್ ದ ಆ್ಯಕ್ಷನ್ ಮೈ ಸೆಲ್ಫ್. ನಾನೇ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಲಾಸ್ಟ್ ಆಪ್ಷನ್ ಏನು? ಇಫ್ ಯು ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್, ಐ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ವಾಟ್ ಎಲ್ಸ್ ಐ ಕ್ಯಾನ್ ಡು? ಅದೊಂದೇ ಸೊಲ್ಯೂಷನ್ ತಾನೆ, ನಾನೇ ಆ್ಯಕ್ಷನ್ ತೊಗೋಬೇಕು ಅಂತಾನೆ ಅರ್ಥ. ಈಗ ನೀವು ತೊಗೊಳ್ಳಿಲ್ಲ ಅಂದ್ರೆ ನಾನು ತೊಗೋಬೇಕಾಗತ್ತೆ ಆ್ಯಕ್ಷನ್ನು. ಆಮೇಲೆ ಯು ಕೆನಾಟ್ ಕ್ವಶನ್ ಮೀ ಬಿಕಾಸ್ ಯು ಆರ್ ನಾಟ್ ಟೇಕಿಂಗ್. ನಾವು ಕಂಪ್ಲೇಂಟ್ ಮಾಡಿದ್ರು ನೀವು ಝೀರೋ ಆ್ಯಕ್ಷನ್. ಇವ್ರು ಈಗಲೂ ನನ್ನ ಬೆನ್ನಿಂದ ಬಿದ್ದಿದ್ದಾರಂತೆ, ಅದಕ್ಕೆ ನಾನು ಎವಿಡೆನ್ಸ್ ಕೊಡ್ತೀನಿ ಅಂದರೆ ಅದನ್ನು ಅಲೋ ಮಾಡ್ತಾ ಇಲ್ಲಂತೆ. ಬಂದು ಡೈರೆಕ್ಟಾಗಿ ನನ್ನನ್ನು ಕೇಳಲಿ, ಇನ್ವೆಸ್ಟಿಗೇಟ್ ಮಾಡಿರಿ, ಆಸ್ಕ್ ಮೀ ಡೈರೆಕ್ಟ್ಲಿ, ಐ ವಿಲ್ ಗಿವ್. ಏನು ನಡೀತು, ಯಾಕೆ ನಡೀತು, ಯಾರು ಮಾಡಿದರು, ಏನು ಮಾಡಿದರು, ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅಷ್ಟು ನಾನು ಹೇಳ್ತೀನಿ. ಅದು ಅವ್ರು ಮಿಕ್ಕಿದ್ದವ್ರು ಇನ್ವೆಸ್ಟಿಗೇಟ್ ಮಾಡಿಕೊಳ್ಳಿ. ಟ್ರೂ ಆರ್ ಫಾಲ್ಸ್, ಯಾವ್ದು ಸತ್ಯ ಯಾವ್ದು ಸುಳ್ಳು, ಇವ್ರು ಹೆಂಗೆ ಎಲ್ಲದನ್ನು ಟ್ವಿಸ್ಟ್ ಮಾಡ್ತಾರೆ ಅದು ಗೊತ್ತಾಗಲಿ ಜನಗಳಿಗೆ. ಅವರು ಇನ್ವಾಲ್ವ್ ಆಗಿದ್ದಾರಂತೆ ಈ ಕಂಟೆಂಟ್ ಮೇಕಿಂಗ್ ಫೀಲ್ಡೆಲ್ಲ ಎಂಟೈರ್ ಅವರೇ ಕವರ್ ಮಾಡ್ಕೊಂಡು ಕೂತಿದಾರಂತೆ. ಅದಕ್ಕೆ ಬ್ಲಾಕ್ ಮಾಡಿಸ್ತಾರಂತೆ ಅವರು. ನಮ್ಮ ಹೆಸರು ಹಾಳು ಮಾಡ್ಬೋದಂತೆ, ನಮ್ಮ ಹೆಸರು ಯೂಸ್ ಮಾಡ್ಬೋದಂತೆ, ನಾವು ಅವ್ರ ಹೆಸರು ಎತ್ತಂಗಿಲ್ಲ ಅಂತೆ. ಆ ಸಂತೋಷ್, ಆಮೇಲೆ ಇವರು ಅಜಯ್ ಶೇಷಗಿರಿ ಅಂತ, ಲೋಟಸ್ ಅಪಾರ್ಟ್ಮೆಂಟ್ಸ್ ಅಜಯ್ ಶೇಷಗಿರಿ, ಅವ್ರು ನನ್ನ ಹೆಸರು ಮಾತ್ರ ಹಾಳು ಮಾಡ್ಬೋದಂತೆ, ಅಟ್ಯಾಕ್ ಮಾಡಿಸ್ತಾರಂತೆ, ಅಲ್ಲಿ ಏನೆಲ್ಲ ಆಟ ಆಡ್ತಾರಂತೆ ನನ್ನ ಬೆನ್ನಿಂದೆ. ಯಾವ ಲೆವೆಲ್ವರೆಗೂ ಅವ್ರಿಗೆ ಮನಿ ಇನ್ಫ್ಲುಯೆನ್ಸ್ ಐತಿ ಅಂತೇಳಿ ನನ್ನ ಹೆಸರು ಹಾಳು ಮಾಡ್ಬೋದಂತೆ, ನಾವು ಅವ್ರ ಹೆಸರು ಎತ್ತಂಗಿಲ್ಲ ಅಂತೆ. ಈಗ ಇವರು ಮುಸ್ಲಿಮ್ಸ್, ಇವ್ರದ್ದಾದ್ರು ಅಷ್ಟೇ ಕಂಟೆಂಟ್ ಮೇಕರ್ಸು, ಕಚ್ಚಡ ಕಂಟೆಂಟ್ ಮಾಡ್ತಾರಂತೆ. ಡೋರ್ ಇಸ್ ಕ್ಲೋಸ್ಡು, ವಿ ವಿಲ್ ಓಪನ್ನು ಶಟ್ಟು. ಆ ಉಚ್ಚೇಗೌಡನ ಟೀಮು, ಒಂದು ಕೊಚ್ಚೆ ಟೀಮು, ಎಲ್ಲರೂ ಇದೇ ಕೊಚ್ಚೆ ಕೆಲಸ ಮಾಡ್ಕೊಂಡು ಬಿದ್ದಾರಂತೆ ಇಲ್ಲಿ. ಸೋ ಮೆನಿ ಟೀಮ್ಸ್. ಇನ್ವೆಸ್ಟಿಗೇಟ್ ಮಾಡೋರು ಮಾಡ್ತಿದ್ರೆ ಬಂದು ಡೈರೆಕ್ಟಾಗಿ ನನ್ನನ್ನು ಕೇಳಿ, ಐ ವಿಲ್ ಗಿವ್ ಎವಿಡೆನ್ಸ್. ಲವ್ ಜಿಹಾದು ಅದು ಇದು, ನಾನು ದುಡ್ಡಿಗೋಸ್ಕರ ಏನಾದರೂ ಮಾಡ್ತಾಯಿದ್ದೀನಿ, ನಾನು ದುಡ್ಡಿಗೆ ಮಾಡೋಂಗಿಂತಂದ್ರೆ ಈ ಐಟಮ್ ಕೊಡ್ತಾ ಇದ್ನ ನಾನು, ಅದು ಫೇಕು, ನೀನು ಯಾವ ಐಟಮು ಕೊಟ್ಟಿಲ್ಲ ಅಂತಾರೆ. ಅದಕ್ಕೆ ನಾನು ಇಲ್ಲಿ ಎವಿಡೆನ್ಸ್ ಐತಿ. ಐ ಆಮ್ ನಾಟ್ ಟ್ರೈಂಗ್ ಟು ಪ್ರೂವ್ ಆರ್ ಎಕ್ಸ್ಪ್ಲೇನ್ ಟು ಎನಿ ಪರ್ಟಿಕ್ಯುಲರ್ ಪರ್ಸನ್. ಒಬ್ಬ ಪರ್ಸನಿಗಂತಲ್ಲ, ಇದು ಜನರಲ್ ಇನ್ಫಾರ್ಮೇಷನ್ ಫಾರ್ ಎವ್ರಿಬಡಿ, ಸೊ ದಟ್ ಇನ್ ಫ್ಯೂಚರ್ ಯಾರು ಬಕ್ರ ಬೀಳದೇ ಇರಲಿ. ಇವ್ರಿಗೆ ಎಚ್ಚರವಾಗಿರಬೇಕು. ಇವ್ರು ಮುಂದೆ ಈ ಥರ ಆಟ ಆಡೋಕ್ಕೆ ಆಗಲ್ಲ, ಇವರು ಆಗಬಾರ್ದು ಅಂತ ನನ್ನ ಉದ್ದೇಶ ಅದು. ನಾಟ್ ಬಿಕಾಸ್ ಐ ಆಮ್ ಬೆಗ್ಗಿಂಗ್ ಎನಿಬಡಿ ಆರ್ ಐ ಆಮ್ ಟಾರ್ಗೆಟಿಂಗ್ ಎನಿ ಪರ್ಟಿಕ್ಯುಲರ್ ಪರ್ಸನ್ ಅಂತೇಳಿ. ಇಫ್ ಐ ಆಮ್ ಟಾರ್ಗೆಟಿಂಗ್ ಪರ್ಟಿಕ್ಯುಲರ್ ಪರ್ಸನ್, ಅದು ಯಾರು ಇನ್ವಾಲ್ವ್ ಆಗಿರ್ತಾರೋ ಅವ್ರನ್ನ ಮಾತ್ರನೇ, ಓನ್ಲಿ ದೋಸ್ ಪೀಪಲ್. ಅದಕ್ಕೂ ಉಲ್ಟಾ ಸೀದಾ ಟ್ವಿಸ್ಟ್ ಟರ್ನ್ ಮಾಡಿ ಸ್ಟೋರಿ ಜನ್ರೇಟ್ ಮಾಡ್ತಾರಂತೆ, ಏನೆಲ್ಲ ಲಿಂಕ್ ಮಾಡ್ತಾರಂತೆ, ಪ್ರತಿಯೊಂದು ವರ್ಡ್ ಟ್ವಿಸ್ಟ್ ಟರ್ನ್. ನನ್ನಿಂದ ಬೆನ್ನಿಂದ ಸ್ಟೋರಿಗಳು ಜನ್ರೇಟ್ ಮಾಡೋದಂತೆ, ನಮ್ಮ ಹೆಸರು ಹಾಳು ಮಾಡ್ಬೋದಂತೆ. ಅವರೆಲ್ಲರೂ ಸೇರ್ಕೊಂಡು ನನ್ನ ಹೆಸರು ಹಾಳು ಮಾಡ್ತಾರಂತೆ, ನನ್ನಿಂದನೇ ಕಿತ್ಕೊಂಡು ತಿಂತಾರಂತೆ. ಅದಕ್ಕೆ ನಾನು ಎವಿಡೆನ್ಸ್ ಕೊಟ್ಟಿದ್ದು. ನೀನು ಕೊಟ್ಟಿಲ್ಲ ಅಂತಾರಲ್ಲ, ಅದಕ್ಕೆ ಎವಿಡೆನ್ಸು. ಈಗ ನಾನು ಇಲ್ಲಿ ಇದರಲ್ಲಿ ಏನು ತೋರಿಸಿದೆ, ದಟ್ ಈಸ್ ನಾಟ್ ಇವನ್ 1%. 100%, 1% ಕೂಡ ಅಲ್ಲ ಅದು. ದರ್ ಆರ್ ಸೋ ಮೆನಿ ಐಟಮ್ಸ್ ವಿಚ್ ಐ ಹ್ಯಾವ್ ನಾಟ್ ಲಿಸ್ಟೆಡ್ ಇದರಲ್ಲಿ. ಅದಕ್ಕೆ ಯಾಕೆ ಕೊಟ್ಟೆ? ಪೀಪಲ್ ವಾಂಟ್ ಟು ನೋ ವೈ ಐ ಡಿಡ್ ದಿಸ್ ಅಂತ. ಕಾರಣ ಏನು ಅಂತ ಹೇಳ್ತೀನಿ. ನಾನು ಎಲ್ಲೋದ್ರೂ, ಮನೆ ಶಿಫ್ಟ್ ಮಾಡ್ಕೊಂಡೋದ್ರು ಅಲ್ಲೂ ಬರ್ತಾರೆ, ಬೆನ್ನಿಂದ ಹಿಂದೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಪಕ್ಕದಲ್ಲಿ ಬಂದು ಬಾಡಿಗೆ ತೊಗೊಂಡು ಇದು ಮಾಡ್ಕೊಂಡಿರ್ತಾರೆ, ರೂಮ್ ಮಾಡ್ಕೊಂಡಿರ್ತಾರೆ. ಏನೋ ಹೋದ ಕಡೆ ಎಲ್ಲ ಫಾಲೋ ಮಾಡ್ಕೊಂಬರ್ತಾರೆ ನನ್ನನ್ನು. ಅಲ್ಲಿ ಬಂದು ಕಂಟೆಂಟ್ ಮಾಡ್ತಾರೆ. ಈ ಹಿಡನ್ ಕ್ಯಾಮ್ರಾ ಇಶ್ಯೂದು ಒಂದು ಹೇಳಿದೆ ನಾನು, ಅದಕ್ಕೂ ಎವಿಡೆನ್ಸ್ ಇದ್ದಾವೆ, ಪಕ್ಕಾ ಎವಿಡೆನ್ಸ್ ಐತಿ. ಅವ್ರು ಬಂದು ಇನ್ವೆಸ್ಟಿಗೇಟ್ ಮಾಡಿದ್ರೆ ಐ ಕ್ಯಾನ್ ಪ್ರೊವೈಡ್ ದ ಎವಿಡೆನ್ಸ್. ಅದನ್ನೇ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಿದ್ದು, ಬಟ್ ಅವ್ರು ಅಲೋ ಮಾಡಲಿಲ್ಲ. ಪೀಪಲ್ ವಾಂಟ್ ಟು ನೋ, ಅವರೇ ಹೇಳ್ತಾರೆ, ಪೀಪಲ್ ವಾಂಟ್ ಟು ನೋ ವೈ ಐ ಡಿಡ್ ದಿಸ್ ಅಂದರೆ ಬಿಕಾಸ್ ಎವ್ರಿವೇರ್ ನಾನು ಎಲ್ಲಿ ಹೋಗ್ತೀನೋ, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ. ಇವಾಗ ರೀಸೆಂಟಾಗಿ ಗೊತ್ತಾಗಿರೋದು, ಒಂದು 6 ತಿಂಗಳ ಕೆಳಗೆ. ಇಷ್ಟು ವರ್ಷದಿಂದ ಮಾಡಿದರೆ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನಾನು ಆವಾಗಲೇ ಆ್ಯಕ್ಷನ್ ತೊಗೊತಿದ್ದೆ. ಪೀಪಲ್ ವಾಂಟ್ ಟು ನೋ ಅಂತ ಅವರೇ ಹೇಳ್ತಾರೆ. ಇಫ್ ಯು ವಾಂಟ್ ಟು ನೋ, ದಟ್ ಈಸ್ ವೈ ಐ ಆಮ್ ಟ್ರೈಂಗ್ ಟು ಸೇ. ಅದೇ ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ ಉತ್ತರ. ಯಾಕಂದರೆ ಹೆಂಗಿದ್ರು ನನ್ನ ರಾಜಾಜಿನಗರಲ್ಲಿದ್ದರೂ ಫಾಲೋ ಮಾಡ್ಕೊಂಬರ್ತಾರೆ, ಬೇರೆ ಯಾವ ಏರಿಯಾಗೆ ಹೋದ್ರೂ ಫಾಲೋ ಮಾಡ್ಕೊಂಬರ್ತಾರೆ, ಎಲ್ಲ ಕಡೆ ಅವರೇ ಇರೋದು. ಅವ್ರು ಬೆನ್ನಿಂದೆ ಬಿದ್ದಿದ್ದಾರೆ ತಾನೆ ಇವಾಗ. ಸೊ ವಾಟ್ ಐ ಆಮ್ ಸಪೋಸ್ ಟು ಡೂ? ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಆ್ಯಕ್ಷನ್ ತೊಗೊಳಲ್ಲ, ಯಾವ ಏರಿಯಾಗೆ ಹೋದರೂ ಅವರೇ ಬರ್ತಾರೆ. ದಟ್ ಈಸ್ ವೈ ಐ ಡಿಡ್ ದಿಸ್. ಪೀಪಲ್ ವಾಂಟ್ ಟು ನೋ ವೈ ಐ ಡಿಡ್ ದಿಸ್ ಅಂದರೆ ಇದಕ್ಕೆ. ಯಾಕಂದರೆ ಎಲ್ಲೋದ್ರೂ ಬಂದು ಟ್ರಬಲ್ ಮಾಡ್ತಾರೆ ನನಗೆ. ರನ್ನಿಂಗ್, ಅದಕ್ಕೆ ಇವಾಗ ಸೊ ಐ ಡಿಸೈಡೆಡ್ ರನ್ನಿಂಗ್ ಅವೇ ಇಸ್ ನಾಟ್ ದ ಆಪ್ಷನ್. ಒಂದು ನನಗೆ ಈಗ ಗೊತ್ತಾಗಿದ್ದು ರೀಸೆಂಟಾಗಿ, ದಟ್ ಈಸ್ ವೈ ಐ ಡಿಸೈಡೆಡ್ ಐ ವಿಲ್ ನಾಟ್ ರನ್ ಅವೇ ಅಂತ, ಎಕ್ಸ್ಪೋಸ್ ಮಾಡಬೇಕು. ಐ ವಾಂಟೆಡ್ ಟು ಗಿವ್ ಎವಿಡೆನ್ಸ್. ಇವರೆಲ್ಲ ಮಾಡಿಲ್ಲ, ಪರವಾಗಿಲ್ಲ.
ನೋ ಪ್ರಾಬ್ಲಮ್. ಈಗ ನೀವು ಇನ್ವೆಸ್ಟಿಗೇಟ್ ಮಾಡಿರಿ, ಐ ವಿಲ್ ಗಿವ್ ದ ಎವಿಡೆನ್ಸ್ ಡೈರೆಕ್ಟಾಗಿ ಅವಾಗ.